ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ನಿನ್ನೆ ಎಪಿಸೋಡಲ್ಲಿ ನಿಜವಾಗ್ಲೂ ಕೂಡ ತುಂಬ ಖುಷಿ ಆಯಿತು. ಸೂರಜ್ ಹಾಗೂ ಮಲ್ಲಮ್ಮ ಬಂದಿದ್ದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಖುಷಿ ಆಯಿತು. ಅದರ ಜೊತೆಗೆ ದಿನಸಿ ಸಾಮಗ್ರಿಗಳು ಕೂಡ ಸಿಕ್ಕಿದೆ. ಕೊನೆ ವಾರದ ದಿನಸಿ ಸಾಮಗ್ರಿಗಳು ಎಷ್ಟು ಬೇಕಾದರೂ ಮೊಟ್ಟೆನ ತಗೋಬೋದು ಗಿಲ್ಲಿ ಈ ಬಾರಿ ಅಂತೂ. ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರನ ಪ್ರಸ್ತಾಪ ಮಾಡಬೇಕು ಅಂತ ಅಂದರೆ ಏನು ಅಂತಂದರೆ ಕೆಲವೊಂದಷ್ಟು ಆಸೆಗಳನ್ನು ಹೇಳ್ಕೊಂಡ್ರು. ಅಂದರೆ ಅವರವರ ಏನು ಆಸೆ ಇದೆ ಅನ್ನೋದನ್ನ ಹೇಳ್ಕೊಂಡ್ರು. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲೀಗ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹಾಯ್ ರಾಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ನಮಸ್ತೆ. ಹಾಯ್ ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಲಾಸ್ಟ್ ವೀಕು ರಾಶಿಕಾ ಅವರು ಎಲಿಮಿನೇಟ್ ಆದ್ರು. ಈಗ ಮಿಡ್ ವೀಕಲ್ಲಿ ಯಾರಾದರೂ ಒಬ್ರು ಎಲಿಮಿನೇಟ್ ಆಗ್ತಾರೆ. ನಿಮ್ಮ ಪ್ರಕಾರ ಯಾರು ಆಗ್ಬೋದು ಈ ವೀಕಲ್ಲಿ? ನನ್ನ ಪ್ರಕಾರ ಕಾವ್ಯ ಅನಿಸುತ್ತೆ ನೋಡಿ. ಯಾಕೆಂದರೆ ಕಾವ್ಯ ಓವರ್ ಆಲ್ ನೀವು ನೋಡಬೇಕು ಅಂತಂದ್ರೆ ಪರ್ಫಾರ್ಮೆನ್ಸ್ ನೋಡಬೇಕು ಅಂತಂದರೆ ಅವ್ರು ಗಿಲ್ಲಿ ಬಿಟ್ಟರೆ ಏನೂ ಇಲ್ಲ ಕಾವ್ಯ. ಸೊ ಗಿಲ್ಲಿಯಿಂದನೇ ಕಾವ್ಯ ಅವರು ಫ್ರೇಮಲ್ಲಿ ಕಾಣಿಸ್ಕೊಂಡಿರೋದು. ಟಾಸ್ಕ್ ಅಂತ ಬಂದಾಗ ಆಡಿದ್ದಾರೆ, ಅಲ್ಲೋ ಇಲ್ಲ ಆಡಿದ್ದಾರೆ. ಅದಾದ ಟಾಸ್ಕು ಕೆಲವೊಂದು ಆಡಿದ್ದಾರೆ, ಕೆಲವೊಂದು ಸೋತಿದ್ದಾರೆ, ಕೆಲವೊಂದು ಗೆದ್ದಿದ್ದಾರೆ. ಬಟ್ ಏನಂತಂದರೆ ಬೇರೆ ಆ್ಯಕ್ಟಿವಿಟೀಸು ಕಾವ್ಯ ಅವ್ರದ್ದು ಏನು ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಏನಂತಂದರೆ ಏನಾಗುತ್ತೆ, ಈಗ ಎಂಟರ್ ಡೇ ಒನ್ನಿಂದ ಇರೋದು ಪ್ರೆಸೆಂಟ್ ಡೇವರೆಗೂ ಅವರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಇವನ್ ಅದ್ರ ಜೊತೆ ಓಟ್ ಕೂಡ ನೋಡಿರ್ತಾರೆ, ಓಟ್ ವೇರಿಯೇಷನು ಆಗಿರುತ್ತೆ. ಸೊ ಲಾಸ್ಟ್ 2 ವೀಕ್ಸಲ್ಲಿ ಏನಾಗಿತ್ತು, ಒಳ್ಳೆ ಓಟ್ ಬೀಳ್ತಿತ್ತು ಯಾರಿಗೆ ಕಾವ್ಯ ಅವ್ರಿಗೆ. ಯಾಕೆಂದರೆ ನಾಮಿನೇಷನಲ್ಲಿ ಆಗಿರಲ್ಲ. ಸೊ ಅಲ್ಲಿ ಈಗ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ ಬರ್ತಾ ನೋಡಿ. ಫೈನಲ್ ಆಗ್ತಿದೆ. ಇಲ್ಲಿ ಯಾರು ಗೆಲ್ಲಬೇಕು, ಯಾರು ಗೆಲ್ತಾರೆ ಅನ್ನೋದನ್ನು ಏನಾಗುತ್ತೆ, ನಾವೊಂದು ಹೇಳಿರ್ತೀವಿ, ಅದು ಬೇರೆ ಥರನೇ ಆಗಿರುತ್ತೆ. ಸೊ ಬಟ್ ನನಗೆ ಗೊತ್ತಿರೋ ಹಾಗೆ ಓವರ್ ಆಲ್ ನಾವು ಕೌಂಟ್ ಮಾಡಿದ್ರೆ ಕಾವ್ಯ ಅವರು ಇಷ್ಟು ಜನರಲ್ಲಿ ಕಾವ್ಯ ಅವರು ಹಿಂದಿದ್ದಾರೆ. ಅಷ್ಟು ಜನಕ್ಕೆ ಕಂಪೇರ್ ಮಾಡಿದ್ರೆ ಕಾವ್ಯ ಅವರು ಅವ್ರಿಗಿಂತ ಸ್ವಲ್ಪ ಕಡಿಮೆ ಇದ್ದಾರೆ ಆ ಲೆಕ್ಕಾಚಾರವಾಗಿ ಅಂತ ನನಗನ್ನಿಸ್ತಾ ಇದೆ. ಮಿಡ್ ವೀಕಲ್ಲಿ ಕಾವ್ಯ ಅವರು ಹೋಗ್ತಾರೆ ಅಂತ ನನಗೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಏನಂತಂದರೆ ಇವಾಗ ನೋಡಿ, ನಾನು ಹೇಳ್ದಂಗೆ ಫ್ರೇಮಲ್ಲಿ ಅವ್ರು ಗಿಲ್ಲಿ ಜೊತೆನೇ ಕಾಣಿಸ್ಕೊಂಡಿರೋದು, ಬೇರೆ ಎಲ್ಲೋ ಅವ್ರದ್ದು ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ನಿಂತ್ಕೊಂಡಾಗಿರ್ಬೋದು. ಅಂದರೆ ಸಪೋರ್ಟ್ ಇದ್ದರೆ ಮಾತ್ರನೇ ಅವ್ರು ಸ್ಟ್ಯಾಂಡಾಗಿ ನಿಂತ್ಕೊಂಡಿದ್ರು. ಗಿಲ್ಲಿ ಅವ್ರ ಸಪೋರ್ಟಿಂದ ಎಷ್ಟೋ ಕಡೆ ಅವರು ಸ್ಟ್ಯಾಂಡಾಗಿ ನಿಂತ್ಕೊಂಡು ಕೆಲವು ಕಡೆ ಕ್ವಶನ್ ಮಾಡಿದ್ದಾರೆ. ಯಾರಿಗೆ ಅಶ್ವಿನಿ ಅವ್ರಿಗೆ ಕ್ವಶನ್ ಎಲ್ಲ ಮಾಡಿದ್ದಾರೆ. ಸೊ ಹಂಗಾಗಿ ಅದು ಬಿಟ್ಟರೆ ಅಶ್ವಿನಿ ಜೊತೆ ಜಗಳ ಬಿಟ್ಟರೆ ಅಥವಾ ರಾಶಿಕಾ ಅವ್ರ ಜೊತೆ ಒಂದು 2-3 ಸತಿ ಆಗಿದೆ. ಅಲ್ಲಿ ಬಿಟ್ಟರೆ ಎಲ್ಲೂ ಬೇರೆಯವ್ರ ಜೊತೆ ಎಲ್ಲ ಆರಾಮಾಗಿ ಚೆನ್ನಾಗೇ ಇದ್ದರು, ಫ್ರೆಂಡ್ಲಿಯಾಗಿ ಚೆನ್ನಾಗೇ ಇದ್ದರು. ಅವ್ರು ಏನೇ ತಪ್ಪು ಮಾಡಿದ್ರು ಅಂದರೆ ಬಿಡಿ ನಮ್ಮ ಟೀಮ್ ತಾನೇ ಅನ್ನೋ ರೀತಿ ಇದ್ದರು. ಸೊ ಅಲ್ಲೇ ಏನಾಗುತ್ತೆ, ಇವಾಗ ನೋಡಿ ಟೀಮ್ ಅಂತ ಆಡಿದ್ರು. ಇವಾಗೆಲ್ಲ ಇಂಡಿವಿಜುವಲ್ ಆಗಿ ಗೌರವರಲ್ಲೇ ಬರ್ತೀಗ ನಿಮ್ಮಲ್ಲಿ ಯಾರು ಹೋಗಬೇಕು ಅಂತ ಅವ್ರನ್ನೇ ಕೇಳ್ತಾರೆ. ಅವ್ರಿಗೆ ಒಬ್ಬರದ್ದು ಕಾವ್ಯ ಅಂತಂದರೆ ಯಾರಿಲ್ಲರೂ ಒಬ್ರು ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಅಂದರೆ ನಾ ಹೇಳೋದಷ್ಟೇ, ಟೀಮ್ ಆಡಿ ನಾವೇನು ಗೇಮ್ ಅಂತ ಕೊಟ್ಟಾಗ ಎಲ್ಲಿ ಟೀಮ್ನ ಎ ಅಥವಾ ಬಿ ಅಂತ ಈ ಟೀಮ್ ಮಾಡಿರ್ತಾರೆ. ಸೊ ಆ ಟೀಮಲ್ಲಿ ನೀವು ಆಡಿ ಗೆಲ್ತೀರೋ ಅದು ಸೂಪರಾಗಿರುತ್ತೆ. ಅದು ಬಿಟ್ಟರೆ ನೀವು ಇಬ್ಬರನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಸಪ್ರೇಟಾಗಿ ಟೀಮ್ ಮಾಡಿಕೊಂಡು ನೋಡಿ. ಫಾರ್ ಎಕ್ಸಾಂಪಲ್ ಈಗ ಅಶ್ವಿನಿ ಅವ್ರನ್ನ ಮತ್ತು ಧ್ರುವಂತವ್ರನ್ನ ಟಾರ್ಗೆಟ್ ಅಷ್ಟು ಜನ ಮಾಡಿ ಇದು ಮಾಡಿದ್ರು. ಕೊನೆಯದಾಗಿ ಅಶ್ವಿನಿ ಅವ್ರಿಗೆ ಒಂದು ಒಳ್ಳೆ ಹೆಸರು ಬಂತು, ಒಂದು ಒಳ್ಳೆ ವೋಟಿಂಗ್ ಕೂಡ ಸಿಗ್ತಾ ಇದೆ. ಧ್ರುವಂತವ್ರಿಗೂ ನೋಡಿ ಇಬ್ಬರಿಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಸೊ ಏನಾಗಿದೆ, ಇವ್ರು ಮಾಡಿರೋ ಒಂದು ಟೀಮ್ ಟಾರ್ಗೆಟಿಂದ ಇವ್ರ ಈ ಥರ ಟೀಮ್ ಬಿಟ್ಟು ಇವರು ಈ ಥರ ಇಂಡಿವಿಜುವಲ್ ಆಗಿ ನಾನು ಸಪ್ರೇಟ್ ಆಗಿಲ್ಲ, ನಾನು ಯಾರ ಟೀಮ್ಗೂ ಸೇರೋದಿಲ್ಲ, ನಾನು ಖಡಕ್ಕಾಗಿ ನನ್ನಾಗಿ ನಾನು ಸ್ಟ್ಯಾಂಡಾಗಿ ತಗೋತೀನಿ ಅಂತ ಇವ್ರು ಕಾವ್ಯ ಅವರು ನಿಂತಿದ್ದರು ನಿಜವಾಗ್ಲೂ. ಸೊ ಎಲ್ಲೋ ತುಂಬ ಜಾಸ್ತಿ ಸ್ವಲ್ಪ ಇನ್ನೂ ಚೆನ್ನಾಗಿ ಬಂದಿರೋದು ಅಂತ ನನಗನ್ನಿಸ್ತಾ ಇದೆ. ಬಟ್ ಇನ್ನೊಂದೇನು ಅಂತಂದರೆ ಇಲ್ಲಿ ಗಿಲ್ಲಿಯವರು ಕೂಡ ರಕ್ತ ಸಂಬಂಧದ ವಿಚಾರ ಅಂತ ಬಂದಾಗ ಗಿಲ್ಲಿಯವರು ಈ ಬಾರಿ ರಕ್ಷಿತಾ ಅವರ ಹೆಸರು ತಗೊಳ್ತಾರೆ. ರಕ್ಷಿತಾ ಅವ್ರನ್ನ ನೋಡ್ತಾ ಇದ್ರೆ ನಮ್ಮಮ್ಮ ನೆನಪಾಗುತ್ತೆ ಅಂತ ಹೇಳ್ತಾರೆ ಗಿಲ್ಲಿಯವರು. ರಕ್ಷಿತಾ ನೋಡಿ, ಯಾಕೆಂದರೆ ಅವರು ಪಾಪ ಅವ್ರ ಬಾಂಡಿಂಗು ಅವರು ಚೆನ್ನಾಗೇ. ಕಾವ್ಯ ಅವರು ಎಲ್ಲಿ ನೋಡಿ 2 ವೀಕ್ಸಿಂದ ಕಾವ್ಯ ಅವರು ಜೊತೆಲಿಲ್ಲ. ಅಂದರೆ ಕಾವ್ಯ ಅವರು ಇವಾಗ ಅಂದರೆ 2 ವೀಕ್ಸಿಂದ ಅವರು 3 ವೀಕ್ಸಿಂದ ಸ್ವಲ್ಪ ನಾನು ಇಂಡಿವಿಜುವಲ್ ಕಾಣಿಸ್ಕೊಬೇಕು ಅನ್ನೋದನ್ನು ಅವರು ಮಾಡ್ತಿದ್ರು. ಬಟ್ ಅದೆಲ್ಲೂ ವರ್ಕೌಟ್ ಆಗಲಿಲ್ಲ. ಗಿಲ್ಲಿಯವರೇ ಹೋಗಿ ಮಾತಾಡ್ಸೋ ಥರ ಇತ್ತಲ್ಲಿ. ಸೊ ಈಗ ರಕ್ಷಿತಾ ಏನಂತಂದರೆ ರಕ್ಷಿತಾ ಅಲ್ಲಿ ಅವರು
ಅವರಿಬ್ಬರು ನಡುವೆ ಅವರಿಬ್ರು ಮಾತುಕತೆ ಕೆಲವೊಂದು ಫನ್ನಾಗಿ ಕಾಣಿಸ್ತಿತ್ತು. ಅದು ತುಂಬ ಚೆನ್ನಾಗಿ ಫನ್ ಆಕ್ಟಿವಿಟೀಸ್ ಇತ್ತು. ರಕ್ಷಿತ್ ಅವ್ರು ಏನು ಮಾಡಿದ ತಪ್ಪು ಅಂತಂದರೆ ಸ್ವಲ್ಪ ಪಾಸಿಟಿವ್ ಅವ್ರಿಗೆ ಅದೊಂದು ಬಿಟ್ಬಿಟ್ಟಿದ್ರೆ ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿ ಕಾಣೋದು. ಮೋಸ್ಟ್ಲಿ ಯಾಕೆಂದರೆ ಅವರು ಪಾಪ ಏನಕ್ಕೆ ಗಿಲ್ಲಿ ಅವರು ಹೇಳಿದ್ದಾರೆ ಅಂತಂದರೆ ರಕ್ಷಿತಾ ಅವ್ರನ್ನ ಕೇಳಿದಾಗೆಲ್ಲ ನಂಗೆ 2 ಮೊಟ್ಟೆ ಹಾಕೊಂಬೋಗು, ಆಮ್ಲೆಟ್ ಹಾಕೊಂಬ, ಈ ಥರ ಪ್ರತಿದಿನ ನಂಗೆ ಕೇಳಿದಾಗೆಲ್ಲ ಪಾಪ ಅವರು ಇಲ್ಲ ಅಂತ ಹೇಳಿಲ್ಲ. ನಾವು ನೋಡ್ದಂಗೆ ಫ್ರೇಮಲ್ಲಿ ನೋಡ್ದಂಗೆ ಪ್ರತಿದಿನ ಗಿಲ್ಲಿ ಅವ್ರಿಗೇ ಎಷ್ಟೋ ಸತಿ ಮೊಟ್ಟೆಯಲ್ಲಿ ಆಮ್ಲೆಟ್ ಮಾಡಿಕೊಟ್ಟಿರ್ಬೋದು, ಈ ಥರ ನೀರು ತಂದು ಕೊಟ್ಟಿರ್ಬೋದು. ಪ್ರತಿ ಸತಿ ಒಂಥರ ಕೇರಿಂಗ್ ಜಾಸ್ತಿ ತೊಗೊತಿದ್ರು ಯಾರು, ರಕ್ಷಿತಾ ಅವರು. ಸೊ ಹಂಗಾಗಿ ಗಿಲ್ಲಿ ಅವರು ಆ ಥರ ಹೇಳಿದ್ದಾರೆ, ನಮ್ಮ ತಾಯಿ ಬಿಟ್ಟರೆ ಇವರೇ ನನಗೆ ಈ ಥರ ನನಗೆ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಅಂತ. ಆ ವಿಷಯ ಅವ್ರು ನಿಜ. ಪಾಪ ಪ್ರತಿದಿನ ಅವ್ರು ಹೇಳೋರು 2 ಮೊಟ್ಟೆ ಅಲ್ಲೋಗಿ 2 ಮೊಟ್ಟೆ ತೊಗೊಂಬ ಅಂದರು. ಪಾಪ ಯಾರ್ದೋ ಹೋಗಿ ಮೊಟ್ಟೆ ತೊಗೊಂಬರೋರು, ಅವ್ರ ಮೊಟ್ಟೆನ ಕೊಟ್ಬಿಡೋರು, ಬೇರೆಯವ್ರ ಕೇಕೆಲ್ಲ ಈ ಥರ ಎಲ್ಲ ತಿಂತಿದ್ದಾರೆ. ಸೊ ಈ ಥರದ್ದೆಲ್ಲ ನೋಡಿದಾಗ ಅವ್ರಿಬ್ಬರದ್ದು ಒಂದು ಒಳ್ಳೆ ಚೆನ್ನಾಗಿ ಒಂದೊಳ್ಳೆ ಕ್ಯೂಟಾಗಿದೆ ಬಾಂಡಿಂಗು. ತುಂಬ ನೋಡೋದಕ್ಕೆ ಒಂದು ಒಳ್ಳೆ ಚೆನ್ನಾಗಿ ಕ್ಯೂಟಾಗಿ ಬಾಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ನೋಡಿ ಅದು ಹೇಳೋದು ನಾವು ನೆನೆಸ್ಕೊಬೇಕು. ಯಾರು ಕೇಳಿದ ತಕ್ಷಣ ನಂಗೆ ಏನಾರು ಮಾಡ್ಕೊಡ್ತಾರಾ, ಊಟ ಹಾಕ್ತಾರಾ, ಅದು ನಾವು ಒಂದು ಆ ತಾಯಿ ಸ್ಥಾನದಲ್ಲಿ ನೋಡಬೇಕು. ಸೊ ಅದು ಗಿಲ್ಲಿ ಹೇಳಿದ್ದು ನಂಗೆಲ್ಲೋ ಚೆನ್ನಾಗಿದೆ ಅಂತ ಅನಿಸ್ತು ಆ ವಿಚಾರದಲ್ಲಿ. ಓಕೆ, ಈಗ ಇಲ್ಲಿ ಮಲ್ಲಮ್ಮ ಅವರು ಮನೆಗೆ ಬಂದಿದ್ರು, ಅದೆಷ್ಟು ಖುಷಿ ಆಯಿತು? ಅದೇ ಮೇಡಮ್, ಸ್ಟಾರ್ಟಿಂಗ್ ಬಂದಾಗ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಾಗ ಎಲ್ಲ ಕಡೆನೂ ಮಲ್ಲಮ್ಮ ಅವ್ರದ್ದೇ ಹೆಸರಿತ್ತು. ಅಂದರೆ ಅವ್ರು ಬಂದಿರೋ ಒಂದು ಏಜ್ ಇತ್ತಲ್ಲ, ಅದು ಈ ಬಿಗ್ ಬಾಸ್ ಸೀಸನಲ್ಲೇ ಈ ಹಿಂದಿಂದೆಲ್ಲ ಸೀಸನ್ಗಳಿಗಿಂತ ಹಿರಿಯ ವ್ಯಕ್ತಿ ಇರ್ಬೋದು. ಆ ಒಂದು ಕಂಟೆಸ್ಟೆಂಟ್ ಬಂದು ಅವರಂತ ಮುಗ್ಧ ರೀತಿಲಿ ಆಟ ಆಡಿ ಅದೇ ರೀತಿ ಮುಗ್ಧತೆನ ಉಳಿಸ್ಕೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿರ್ತಾರೆ. ಅವ್ರು ಬಂದಿರೋದು ಮನೆಯಲ್ಲಿ ಒಂಥರ ಖುಷಿ ವಿಚಾರ ಆಗಿರುತ್ತೆ, ಒಂಥರ ಹಳ್ಳಿ ಸೊಗಡು. ಈ ಒಂದೆಲ್ಲ ಅವರು ಬಂದು ಶಾಸ್ತ್ರದಿಂದ ದೇವರ ಪೂಜೆ ಮಾಡಿ ಚೆನ್ನಾಗಿ ನಿಭಾಯಿಸಿ, ಮತ್ತು ಅವ್ರದ್ದೇನು ಫ್ರೆಂಡ್ಶಿಪ್ಪನ್ನು ಏನು ಮಾಡ್ಕೊಂಡಿದ್ರಲ್ಲ ಮನೇನ, ಅದೇ ರೀತಿನ ಉಳಿಸ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವರು ಗಿಲ್ಲಿ ಅವ್ರ ಜೊತೆ ಮಾತಾಡಿರೋ ರೀತಿ ಆಗಿರ್ಬೋದು, ಅವ್ರದ್ದೇನು ಕಾಲು ಎಳ್ಕೊಳ್ಳೋದು ಒಬ್ರಿಗೊಬ್ರು, ಗಿಲ್ಲಿ ಮತ್ತು ಮಲ್ಲಮ್ಮ ಕಾಲು ಎಳ್ಕೊಳ್ಳೋದಾಗಿರ್ಬೋದು, ರಕ್ಷಿತಾ ಜೊತೆ ಅವರಿಗಿದ್ದ ಬಾಂಡಿಂಗು, ಮತ್ತು ಅವರು ಅಶ್ವಿನಿ ಅವ್ರ ಜೊತೆನೂ ಅಷ್ಟೇ ಚೆನ್ನಾಗಿ ಒಂದು ಬಾಂಡಿಂಗನ್ನು ಇಟ್ಕೊಂಡಿರ್ತಾರೆ ಸ್ಟಾರ್ಟಿಂಗ್ ವಾರಗಳಲ್ಲಿ. ಯಾಕಂದರೆ ಅವರು ಒಂಟಿ ತಂಡದಲ್ಲಿ ಇರೋದ್ರಿಂದ ಅಶ್ವಿನಿ ಅವ್ರ ಜೊತೆನೂ ಅಷ್ಟೇ ಒಂದು, ಈಗ ಅಶ್ವಿನಿ ಅವರಿಗೆ ಅಂದರೆ ಜಂಟಿ ತಂಡದಲ್ಲಿ ಯಾರೂ ಅಷ್ಟಾಗಿ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಮಲ್ಲಮ್ಮ ಅವ್ರ ಜೊತೆನೇ ಇರ್ತಾ ಇದ್ರು. ಆಮೇಲೆ ಧ್ರುವಂತ್ ಅವ್ರದ್ದು ಬೇರೆನೇ ಒಂದು ಸ್ಟೋರಿ ಇರುತ್ತೆ. ಅಂದರೆ ಅವರು ಒಂಥರ ಅಮ್ಮ ಮಗಂತರ ರೀತಿ ಆಗಿರ್ಬೋದು, ಅವರು ಅತಿಯಾಗಿ ಕೇರ್ ಮಾಡೋಕೆ ಹೊರಟಿರ್ತಾರೆ ಧ್ರುವಂತ್ ಅವರು. ಅವಾಗ ಧ್ರುವಂತ್ ಅವರಿಗೂ ಸಾಕಷ್ಟು ಬಾರಿ ಅವರು ಮಲ್ಲಮ್ಮನ್ನ ಇಟ್ಕೊಂಡು ಗೇಮ್ ಆಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಬ್ಲೇಮ್ ಆಗ್ತಾ ಇತ್ತು. ಅದಾದ ನಂತರ ಹೋಗ್ತಾ ಎಲ್ಲರಿಗೂ ಅನಿಸ್ತು ಇಲ್ಲ ಧ್ರುವಂತ್ ರಿಯಲ್ ಆಗಿ ಅವರನ್ನ ಹಚ್ಕೊಂಡಿದ್ದಾರೆ ಅಂತ. ಆದ್ರೆ ಧ್ರುವಂತ್ ಅವರಿಗೆ ನಿನ್ನೆ ಎಪಿಸೋಡ್ ಮಾತು ಹೇಳಿದ್ರು ಏನು ಅಂತ ಅಂದ್ರೆ ಅಶ್ವಿನಿ ಅವ್ರ ಜೊತೆ ಹೇಳ್ತಿರ್ತಾರೆ, ಎಲ್ಲೋ ಒಂದ್ ಸ್ವಲ್ಪ ಚೇಂಜ್ ಆಗಿರೋ ತರ ಅನ್ನಿಸ್ತಿದೆ ಅಂತ ಹೇಳಿದ್ರು. ಹೌದು, ಆಗಿರ್ಬೋದು, ಹೇಳಕ್ ಬರಲ್ಲ ಯಾವ ರೀತಿ. ಮಲ್ಲಮ್ಮ ಅವ್ರದ್ದು ಗೇಮ್ ಪ್ಲೇ ಚೇಂಜ್ ಆಗಿರ್ಬೋದು. ಅಂದ್ರೆ ಅವರು ಹೊರಗಡೆ ಬಂದ ತಕ್ಷಣ ಏನು ಸನ್ನಿವೇಶಗಳು ಚೇಂಜ್ ಆಗಿದಾವೆ ಅಂತ ಅಲ್ಲಿ ನೋಡೋರಿಗೂ ಗೊತ್ತಾಗಲ್ಲ. ಅದು ಅವ್ರವ್ರ ಪರ್ಸನಲಿಗೆ ಬಿಟ್ಟಿರೋದು. ನನ್ಗಂತ ಈ ತರ ಅನಿಸ್ತು. ಅಂದ್ರೆ ಇವರು ಆಚೆಗೆ ಹೋಗಿ ಬಂದಿರೋರಲ್ವಾ, ಸೊ ಆಚೆ ಏನೇನ್ ಆಗ್ತಾ ಇದೆ ಅನ್ನೋದು ಮಲ್ಲಮ್ಮ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಚೇಂಜ್ ಆಗಿರ್ಬೋದು ಅಂತ ಅನ್ಸುತ್ತೆ. ಹೌದು, ಇರ್ಬೋದು. ಮತ್ತೆ ಧ್ರುವಂತ್ ಅವ್ರದ್ದು ಕೆಲವೊಂದಿಷ್ಟು ಅಲ್ಲೇ ಇರ್ಬೇಕಾದ್ರೆ, ಗೇಮಲ್ಲಿ ಇರ್ಬೇಕಾದ್ರೆ ಕೆಲವೊಂದಿಷ್ಟು ಅವರಿಗೆ ಇಬ್ರು ಒಪಿನಿಯನ್ಗಳು ಚೇಂಜ್ ಆಗ್ತಾ ಬಂದಿದ್ವು. ಅಂದ್ರೆ ಸ್ವಲ್ಪ ಅವರು ರಕ್ಷಿತಾ ಕಡೆ ಸಪೋರ್ಟ್ ಮಾಡಕ್ ಹೊರಟಿದ್ರು. ಧ್ರುವಂತ್ ಮತ್ತೆ ರಕ್ಷಿತಾಗೆ, ಹೌದು, ರಕ್ಷಿತಾ ಮತ್ತೆ ಧ್ರುವಂತ್ಗೆ ಹೊಂದಾಣಿಕೆ ಆಗ್ತಾನೆ ಇರ್ಲಿಲ್ಲ. ಅವರಿಬ್ರು ಬೇರೆ ಬೇರೆ. ಆದ್ರೆ ಎಲ್ಲೊಂದ್ ಕಡೆ ಮಲ್ಲಮ್ಮ ರಕ್ಷಿತಾಗೆ ಸಪೋರ್ಟ್ ಮಾಡಕ್ ಹೊರಟ್ರು ಅಂತ ಅನ್ಸುತ್ತೆ. ಇವಾಗ ಅವ್ರ ಫೇವ್ರೇಟ್ ರಕ್ಷಿತಾನೇ ಇರ್ಬೋದು. ಆ ಒಂದು ರೀತಿಲಿ ರಕ್ಷಿತಾ ಧ್ರುವಂತಿಗೆ ಆಗಿ ಬರ್ತಾ ಇಲ್ಲ. ಆ ಒಂದು ರೀಸನ್ ಅಲ್ಲಿ ಈ ರೀತಿ ಆಗಿರ್ಬೋದು, ಚೇಂಜ್ ಆಗಿರ್ಬೋದು ಅಂತ ಒಂದು. ಓಕೆ, ಇನ್ನು ರಾಶಿಕಾ ವಿಚಾರ ಅಂತ ಬಂದ್ರೆ, ರಾಶಿಕಾ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನತ್ತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕೆಂದ್ರೆ ಅವರು ಸ್ಟ್ರಾಂಗ್ ಕಾಂಟೆಸ್ಟೆಂಟ್ ಆಗಿದ್ರು. ಅಂದ್ರೆ ಕಾವ್ಯಗಿಂತ ರಾಶಿಕಾ ಅವರು ಬೆಟರ್ ಇದ್ರಲ್ವಾ? ಖಂಡಿತ ಬೆಟರ್ ಇರುತ್ತೆ. ಯಾಕೆಂದ್ರೆ ನೋಡಿ, ರಾಶಿಕಾ ಅವ್ರಿಗೆ ಪ್ರತಿಯೊಂದು ಸ್ಟ್ಯಾಂಡ್ ತಗೊಳ್ತಾ ಇದ್ರು. ಬಟ್ ರಾಶಿಕಾ ಅವ್ರು ಯಾರ ಮೇಲೆ ಡಿಪೆಂಡ್ ಆಗ್ತಾರಲ್ಲ, ಅವ್ರಿಗೆ ಅವರೇ ಸ್ಟ್ಯಾಂಡ್ ಆಗಿ ಅವರೇ ಓನ್ ಆಗಿ ಏನೇನು ವಾಯ್ಸ್ ರೈಸ್ ಆದ್ರೂ ಕೂಡ ನಿಂತ್ಕೊಂಡು ಕ್ವಶನ್ ಮಾಡ್ತಿದ್ರು. ನೋಡಿ, ಅದೇನೇ ಹೇಳೋದು, ಅವ್ರಿಗೇನೇ ನಿಮ್ಗೆ ಅನಿಸ್ತಾ ಅಲ್ಲಿ ಕ್ವಶನ್ ಮಾಡಬೇಕು. ಆ ಕ್ವಶನ್ ಚೆನ್ನಾಗಿ ಅವರು
ಪ್ರತಿಯೊಂದಕ್ಕೂ ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ತಿದ್ರು. ಗೇಮ್ ಅಂತ ಕೊಟ್ಟಾಗ ಅವ್ರು ತುಂಬ ಚೆನ್ನಾಗಿ ಒಂದೊಳ್ಳೆ ಫೈಟ್ ಕೊಟ್ಟಿದ್ರು. ಇವಾಗ ನೋಡಿ ಅಶ್ವಿನಿ ಮತ್ತು ಅವರು ರಾಶಿಕಾ ಅವರು ಬಂದಾಗ ತುಂಬ ಒಳ್ಳೆ ಫೈಟ್ ಇತ್ತು ಅವ್ರ ಇಬ್ಬರಲ್ಲಿ, ತುಂಬ ಸಖತ್ ಫೈಟ್ ಇತ್ತು. ಮತ್ತು ಅದೇನು ಪ್ಲಾಸ್ಟಿಕ್ ಪೈಪ್ಸ್ಗಳೇನಿರುತ್ತೆ ತಗೊಂಬಂದು ಅಲ್ಲಿ ಏನು ಫಿಟ್ ಮಾಡೋದು ಏನಿರುತ್ತೆ ಅವೆಲ್ಲ ಚೆನ್ನಾಗಿ ಆಡಿದ್ದಾರೆ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ಅವ್ರ ತಾಳ್ಮೆಯಿಂದ ಕೆಲವೊಂದೆಲ್ಲ ತಾಳ್ಮೆಯಿಂದ ರಿಸೀವ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಮಾತಾಡೋದಾಗಿರ್ಬೋದು, ಇವೆಲ್ಲ ಓವರಾಲ್ ನೋಡ್ತಾ ಇದ್ರೆ ಕಾವ್ಯನ ಕಂಪೇರ್ ಮಾಡಿದ್ರೆ ಖಂಡಿತ ರಾಶಿಕಾ ಅವರು ಬೆಟರ್ ಆಗಿದ್ರು, ತುಂಬಾ ಬೆಟರ್ ಆಗಿದ್ರು. ಅದೇ ಹೇಳಿಲ್ವ ನಿಮಗೆ, ಈ ವೋಟ್ ಹೆಂಗೆ ವೇರಿಯೇಷನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಬಟ್ ರಾಶಿಕಾ ಅವರು ಅದೇ ಅಶ್ವಿನಿ ಅವ್ರ ಜೊತೆ ಚೆನ್ನಾಗಿದ್ದಾಗೆಲ್ಲ ರಾಶಿಕಾ ಅವರು ತುಂಬ ಚೆನ್ನಾಗಿ ವೋಟಿಂಗ್ ಆಗಿದೆ ನನ್ನ ಪ್ರಕಾರ. ಅಶ್ವಿನಿ ಅವ್ರನ್ನ ಎಲ್ಲಿ ಅವರು ಯಾವುದೋ ಒಂದು ನಾಮಿನಿ ಅಂದರೆ ಮನೆಗೋಗೋ ವಿಚಾರದಲ್ಲಿ ಅವ್ರು ಸ್ವಲ್ಪ ದೂರ ಆಗಿಬಿಟ್ರು. ಅವ್ರು ಹಂಗೆ ಮಾಡ್ಕೊಂಬಾರ್ದಾಗಿತ್ತು. ಅವ್ರಿಗೆ ಕ್ಲಾರಿಟಿ ಅಂದರೆ ರಾಶಿಕಾ ಅವರು ಸ್ವಲ್ಪ ಅಶ್ವಿನಿ ಅವ್ರ ಜೊತೆ ಸ್ವಲ್ಪ ಕ್ಲಾರಿಟಿ ತೊಗೊಂಡು ಯಾಕೆ ಈ ಥರ ಹೇಳಿದ್ರಿ ಅಂತ ಸ್ವಲ್ಪ ಅಲ್ಲಿ ತೊಗೊಂಬಿಟ್ಟಿದ್ರೆ ಅಶ್ವಿನಿ ಅವ್ರು ಕ್ಲಾರಿಟಿ ಕೊಟ್ಟಿರೋರು. ಇಲ್ಲ ನೋಡಿ, ಉಸ್ತುವಾರಿ ನೀವು ಮೊನ್ನೆ ಮಾಡಿದಾಗ ಅದ್ರಲ್ಲಿ ನಾನಿದ್ದೆ, ಲಾಸ್ಟ್ ಕ್ಯಾಪ್ಟನ್ ಆಗೋದಿತ್ತು. ಯಾಕೆಂದರೆ ಲಾಸ್ಟ್ ಕ್ಯಾಪ್ಟನ್ ಅಂದರೆ ಮತ್ತೆ ಚಾನ್ಸೇ ಇಲ್ಲ, ಸಿಗೋದಕ್ಕೆ ಚಾನ್ಸೇ ಇಲ್ಲ. ಆ ಒಂದು ವಿಚಾರದಲ್ಲಿ ನೀವು ತುಂಬ ಸೂಕ್ಷ್ಮವಾಗಿ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿ ಏನು ತಪ್ಪಾಗಿದೆ ಏನು ತಪ್ಪಾಗಿಲ್ಲ ಅನ್ನೋದನ್ನ ನೀವು ಉಸ್ತುವಾರಿಯಾಗಿ ಮಾಡಿಬಿಟ್ಟಿದ್ದಾರೆ. ಖಂಡಿತ ನಾನು ಆ ಮಾತು ಹೇಳ್ತಾ ಇರಲಿಲ್ಲ ಅಂತ ಅಶ್ವಿನಿ ಅವ್ರು ಹೇಳಿರೋರು. ಬಟ್ ಇವರಿಬ್ಬರು ಕ್ಲಾರಿಟಿ ತೊಗೊಳ್ಲಿಲ್ಲ. ಅದಾದಮೇಲೆ ಇವ್ರಿಗೇನಾಗುತ್ತೆ, ಈಗ ಅದೊಂದು ಟಾಸ್ಕ್ ಬೀಳುತ್ತೆ ಇಬ್ರಿಗೂ, ಒಂಥರ ಪೈಪ್ ಎಲ್ಲ ತೊಗೊಂಡೋಗಿ ಮಾಡೋದು. ಫಿಸಿಕಲಿ ಟಾಸ್ಕ್ ಎಲ್ಲ ಬಿದ್ದಾಗ ಏನಾಗುತ್ತೆ, ಸೊ ಇಬ್ರಿಗೂ ಸ್ವಲ್ಪ ಪೈಪೋಟಿ ಜಾಸ್ತಿ ಆಗುತ್ತೆ. ನಾನು ಪವರ್ ಆಗಿದ್ದೀನ, ನೀನು ಜಾಸ್ತಿ ಸ್ಟ್ರಾಂಗ್ ಇದ್ದೀರಾ ಅನ್ನೋದು ಬರುತ್ತೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ರಾಶಿಕಾ ಅವ್ರಿಗೆ ನಮಗೂ ಎಲ್ಲೋ ಈ ಥರ ಈ ಒಳ್ಳೆ ಕಂಟೆಸ್ಟೆಂಟ್, ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ವುಮೆನಲ್ಲಿ ಸಖತ್ತಾಗಿ ಆಡ್ತಿರಲ್ಲ, ಏನಿದು ಯಾಕೆ ಈ ಥರ ಆಯಿತು ಅನ್ನೋದು ನೋಡಿ ಅದೇ ಗೊತ್ತಾಗ್ತಿಲ್ಲ. ಇಲ್ಲಿ ಯಾರು ಸೈಲೆಂಟ್ ಆಗಿದ್ರು ಹೋಗ್ತಾ ಇಲ್ಲ, ಚೆನ್ನಾಗಿ ಮಾತಾಡೋರು ಹೋಗ್ತಾ ಇದ್ದಾರೆ. ಇಲ್ಲಿ ದಿನ ಏನೋ ಟ್ವಿಸ್ಟ್ ಆಗ್ತಿದೆ. ಸೊ ಇಲ್ಲಿ ಅಂದರೆ ನನಗೆ ಓಟಿನ ಮೇಲೆ ಡಿಪೆಂಡ್ಸ್ ಆಗ್ತಾ ಇದೆಯಾ ಅಥವಾ ಬೇರೆ ಎಲ್ಲಾದರೂ ವೇರಿಯೇಷನ್ ಆಗ್ತಾ ಇದೆಯಾ ಅನ್ನೋದನ್ನು ನಾವು ನೋಡ್ಬೇಕು. ಬಟ್ ರಾಶಿಕಾ ಹೋಗಿದ್ದು ನಮಗೆಲ್ಲೋ ಇರಬೇಕಿತ್ತು ನಿಜವಾಗ್ಲೂ. ಯಾಕೆಂದರೆ ಅವ್ರ ಎಫರ್ಟ್ ಡೇ ಒನ್ನಿಂದನೂ ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ಅವ್ರು ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದಂತ ನನಗೆಲ್ಲೋ ಅನಿಸಿಕೆ ಆಯಿತು. ಓಕೆ, ಧನುಷ್ ವಿಚಾರಕ್ಕೆ ಬಂದರೆ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗಿಲ್ಲಿಗಿಂತ ಮುಂಚೆನೇ ಅವರು ಫಿನಾಲೆಗೆ ಹೋಗ್ತಾರೆ ಅಂತ. ಅವ್ರು ಫಿನಾಲೆಗೆ ಹೋಗ್ಲಿಕ್ಕೆ ಯಾವುದು ಪ್ಲಸ್ ಪಾಯಿಂಟ್ ಆಯ್ತು ಅವ್ರಿಗೆ? ಅವ್ರದ್ದು ಮೇಡಮ್ ಧನುಷ್ ಅವ್ರದ್ದು ಹೇಳಕ್ ಬಂದ್ರೆ ಒಂದು ಸ್ವಲ್ಪ ಲಕ್ ಅಂತ ಹೇಳ್ಬೋದು. ಮತ್ತೆ ಜೆಂಟಲ್ಮೆನ್ ಗೇಮ್ ಇವೆರಡು ಅವರಿಗೆ ಸಾಥ್ ಕೊಡ್ತು ಅಂತ ಅನ್ಕೊಂತೀನಿ. ಯಾಕಂದ್ರೆ ಮನೆಯವ್ರ ಜೊತೆ ಜಾಸ್ತಿ ಕಾಂಟ್ರವರ್ಸಿಲಿ ತೊಡ್ಕೊಳ್ಳಿಲ್ಲಾಗಿದ್ರು. ಅದೇ ರೀತಿ ಟಾಸ್ಕ್ಗಳನ್ನು ಚೆನ್ನಾಗಿ ಆಡ್ತಿದ್ರು. ಲಕ್ ಅಂತ ಹೇಳಿದ್ರೆ ಅವ್ರ ಏನು ಎಫರ್ಟ್ ಇತ್ತಲ್ಲ ಅದರಿಂದನೇ ಅವ್ರ ಎಫರ್ಟನ್ನು ಲಕ್ಕಾಗಿ ಕನ್ವರ್ಟ್ ಮಾಡ್ಕೊಂಡ್ರು. ಯಾಕಂದರೆ ನಾವು ನೋಡಿದ್ವಿ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಮಾತಾಡಬೇಕಾಗತ್ತೆ, ಅವ್ರ ಒಪಿನಿಯನ್ಗಳು ಬೇಕಾಗಿರುತ್ತೆ. ಆ ಒಂದು ವಿಚಾರದಲ್ಲಿ ಧನುಷ್ ಅವರು ಸ್ವಲ್ಪ ಹಿಂದೆ ಇದ್ರು ಅನ್ಕೊಂತೀನಿ. ಈಗ ಸರ್ ಹೇಳ್ದಾಗೆ ರಾಶಿಕಾ ಅವ್ರ ವಿಚಾರದಲ್ಲೂ ರಾಶಿಕಾ ಅವರು ಒಪಿನಿಯನ್ನು ಕೊಡ್ತಿದ್ರು, ಅಷ್ಟೇ ಚೆನ್ನಾಗಿ ಟಾಸ್ಕು ಕೂಡ ಆಡ್ತಿದ್ರು, ಈಕ್ವಲ್ ಆಗಿ ಇರ್ತಿದ್ರು. ಒಂದು ವೇಳೆ ಧನುಷ್ ಅವರು ಸೇಫ್ ಆಗಿಲ್ಲ ಆದರೆ ಧನುಷ್ ಅವರು ರಾಶಿಕಾ ಅವ್ರ ಜಾಗದಲ್ಲಿ ಇರ್ತಿದ್ರು ಅಂತಾನು ಹೇಳ್ಬೋದು. ಯಾಕಂದರೆ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ರು ರಾಶಿಕಾ ಅವರು ಕೂಡ. ರಾಶಿಕಾ ಅವರು ಫಿನಾಲೆಗೆ ಅರ್ಹರಾಗಿರುವಂಥ ಕಂಟೆಸ್ಟೆಂಟೇ ಆಗಿದ್ರು. ಆ ಒಂದು ವಿಚಾರದಲ್ಲಿ ಧನುಷ್ಗೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಅವರು ಆ ಒಂದು ಟಾಸ್ಕ್ ಗೆದ್ದು ಡೈರೆಕ್ಟ್ ಫಿನಾಲೆಗೆ ಹೋಗಿರೋದು. ಡೈರೆಕ್ಟ್ ಫಿನಾಲೆಗೆ ಹೋಗಿರೋದ್ರಲ್ಲಿ ನಾವೇನು ಅಂದ್ಕೊಂಡಿದ್ವಿ, ಒಂದು ಮಧ್ಯದಲ್ಲಿ ಈಗ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಅಲ್ಲ, ಅಲ್ಲಿ ಅವರು ನಾಮಿನೇಟ್ ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. ನೋಡಿದರೆ ಅವರು ಡೈರೆಕ್ಟ್ ಫಿನಾಲೆಗೆ ಹೋಗಿದ್ದಾರೆ. ಟಾಪ್ 6 ಅವ್ರು ನೇರವಾಗಿ ಟಾಪ್ 6 ಇರ್ತಾರೆ. ಅವರಿಗೊಂದು ಲಕ್ ಮತ್ತು ಅವರ ಏನು ಚೆನ್ನಾಗಿ ಇಷ್ಟು ವಾರ ಏನು ಸೀಸನ್ನಲ್ಲಿ ಏನು ಆಟ ಆಡ್ಕೊಂಡು ಬಂದ್ರಲ್ಲ ಅವರು ಡಿಸರ್ವ್ ಮಾಡ್ತಾರೆ. ಆದರೆ ಬಾಕಿ ಕಂಟೆಸ್ಟೆಂಟ್ಗಳಿಗಿಂತ ಸ್ವಲ್ಪ ಕಡಿಮೆ ಡಿಸರ್ವ್ ಮಾಡ್ತಾರೆ. ಅವರು ಜನಗಳ ಆಧಾರದ ಮೇಲೆ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಂದರೆ ಅವರಿಗೂ ಜನಗಳಿಗೂ ನೋಡೋರಿಗೂ ಅರ್ಥ ಆಗಬೇಕಿತ್ತು ಒಂದು ಸ್ವಲ್ಪ. ಏನಂದರೆ ಧನುಷ್ ಅವರು ಟಾಸ್ಕ್ ಆಡೇ ಹೋದ್ರಾ ಅಥವಾ ಜನಗಳ ಆಯ್ಕೆ ಮೇಲೆ ಹೋದ್ರಾ ಅನ್ನೋದು. ಈಗ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಏನು ವಿನ್ನರ್ ಡಿಸಿಷನ್ ಆಗೋದು ಜನಗಳ ಓಟ್ ಪ್ರಕಾರ. ಜನಗಳ ಓಟ್ ಪ್ರಕಾರನೇ ಟಾಪ್ 6 ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವರು ಟಾಸ್ಕ್ ಆಡಿ ಹೋಗಿದ್ದಾರೆ, ಅದು ಒಂದು ಟಾಸ್ಕು ಮ್ಯಾಟ್ರ್ ಆಗುತ್ತೆ. ಇನ್ಮೇಲೆ ಗೊತ್ತಾಗತ್ತೆ ಯಾರು ಹೋಗ್ತಾರೆ ಅಂತ. ಆಮೇಲೆ ಇನ್ನೊಂದು ನೀವು ನೋಡಿ, ಯಾಕೆಂದರೆ ಅವರು ನಾಮಿನೇಷನಲ್ಲಿ ಅವ್ರು ಹುಷಾರಾಗ್ಬಿಟ್ರು. ಯಾಕೆಂದ್ರೆ ನಾಮಿನೇಟ್ ಆಗಿದ್ದಿದ್ರೆ ಖಂಡಿತ ಧನು ಅವ್ರಿಗೆಲ್ಲ ತುಂಬ ಹೊರಗಡೆ ಹೋಗೋ ಚಾನ್ಸಸ್ ತುಂಬ ಇತ್ತು. ಅವ್ರು ಆ್ಯಕ್ಟಿವ್ ಆಗಿ ಎಲ್ಲೂ ಇಲ್ಲ. ಗೇಮ್ ಅಂತ ಬಂದಾಗ್ಲೇ ಕಾಣಿಸ್ಕೊಳ್ಳೋದು ಅಥವಾ ಯಾರು ಇವಾಗ ನೋಡಿ ಗಲಾಟೆ ಮಾಡಿದಾಗ ಹೋಗಿ ಅದು ಮಧ್ಯದಲ್ಲಿ ನಿಂತು ಮಾತಾಡೋದಾಗ್ಲಿ, ಕನ್ವಿನ್ಸ್ ಮಾಡೋದಾಗ್ಲಿ, ಈ ಥರದಾಗ್ಲಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಅವ್ರು ಸ್ವಲ್ಪ ತುಂಬ ಹುಷಾರಾಗಿ ಅವರು ನನಗೇನಕ್ಕೆ ಬೇಕು ಅಂತ ಆಗ್ಬಿಟ್ರು. ಇನ್ನೊಂದು ಅವ್ರು 5 ಜನದಲ್ಲಿ ಇವರು ಒಬ್ಬರು ಟೀಮ್ ಆಗಿಬಿಟ್ರು. ಯಾಕೆಂದರೆ ನೋಡಿ 5 ಜನದಲ್ಲಿ ನನಗೆ ಓಟ್ ಬಿದ್ದಿಲ್ಲ ಅಂತಂದರೆ ನಾಮಿನಿಯಲ್ಲಿ, ಸೊ ಅಲ್ಲಿ ಹುಷಾರಾಗ್ತಾರೆ.
ಸೊ ತುಂಬ ಅವರು ಸಖತ್ತಾಗಿ ತಲೆ ಓಡಿಸಿ ಅವ್ರು ಎಷ್ಟು ಹುಷಾರಾಗಿ ಎಷ್ಟು ಚೆನ್ನಾಗಿ ನಾನು ಅಲ್ಲಿ ಉಳ್ಕೊಂಡ್ರೆ ಹೆಂಗೆ ಉಳ್ಕೊಂಬತ್ತು ನಾನು ಅಂದ್ಬಿಟ್ಟು ಅವ್ರು ತುಂಬ ಚೆನ್ನಾಗಿ ತಲೆ ಓಡಿಸೋದು ನೀವು ನೋಡ್ಬೋದಾಗಿತ್ತು ಅವ್ರು ಹಂಗಾಗಿ ಅವ್ರಿಗೆ ನೋಡಿ ಅದು ಟಾಸ್ಕ್ ಅವ್ರಿಗೆ ಆ್ಯಕ್ಚುಲಿ ಈಸಿ ಅನಿಸ್ಬಿಡ್ತು ಅವ್ರಿಗೆ ನೋಡಿ ರೆಗ್ಯುಲರಾಗಿ ಏನಂತಂದರೆ ಈ ವರ್ಕೌಟ್ ಮಾಡ್ತಾ ಇರ್ತಾರಲ್ವ ರನ್ನಿಂಗ್ ಆಗಿರ್ಬೋದು ಪ್ರತಿಯೊಂದು ಈ ಥರ ಫಿಸಿಕಲಿ ಫಿಟ್ ಆಗಿದ್ದಾಗ ಏನಾಗುತ್ತೆ ಆ ಥರ ಟಾಸ್ಕಲ್ಲಿ ಈಸಿ ಅನಿಸ್ಬಿಡುತ್ತೆ ನಿಮಗೆ. ಅದರಲ್ಲಿ ಅವ್ರು ನೋಡಿ 7 ನಿಮಿಷ ಅಂತ ತೊಗೊಂಡ್ರು. ರಘು ಅವ್ರಿಗೆ ಆಗಲಿಲ್ಲ, ಯಾಕೆಂದರೆ ಅವ್ರಿರೋ ವೆಯ್ಟ್ಗೆ ಸೊ ಆ ವೆಯ್ಟ್ ಯಾರೇ ಭಾರ ಇದ್ರೂ ಕೂಡ ಹತ್ತೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆ ಪೈಪ್ನ ಒಂದೊಂದು ಜೋಡಿಸಿ ಹತ್ತೋದು ತುಂಬ ಹೌದು ತುಂಬ. ಬಟ್ ಅವರಿಗೆಲ್ಲ ಕಂಪೇರ್ ಮಾಡಿದ್ರೆ ಇವರು ಧನುಷ್ ಅವ್ರು ತುಂಬ ಚೆನ್ನಾಗಿ ಆಡಿದ್ರು. ಇದೇ ಇವನ್ ಕಾವ್ಯ ಜೊತೆ ರಾಶಿಕ್ ಆಗಿದ್ದಿದ್ರೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಕಾವ್ಯ ಜೊತೆ ರಾಶಿಕ್ ಆಗಿದ್ರೆ ಖಂಡಿತ ಅವ್ರಿಗೆ ಯಾರು ಧನು ಅವ್ರಿಗೆ ಇವ್ರಿಗೆ ಫೈಟ್ ಇರೋದು ಅನ್ಸುತ್ತೆ. ಯಾಕೆಂದರೆ ಇವರು ಸಣ್ಣಗಿದ್ರು, ಸೊ ಇವರು ಸ್ಪೀಡ್ ಆಗಿದ್ದಾರೆ. ರಾಶಿಕ್ ಅವರು ತುಂಬಾ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿ ಅದೇನು ಪೈಪ್ನ ಇಟ್ಬಿಟ್ಟು ಹೋಗಿ ಮೇಲ್ಗಡೆ ಘೋಷಣೆಗೆ ಹೋಗೋದಿರುತ್ತಲ್ಲ ತುಂಬ ಚೆನ್ನಾಗಿ ಮಾಡೋರು. ಬಟ್ ತುಂಬ ಹುಷಾರಾಗಿ ಇವರು ಯಾರು ಧನು ಅವರು ಸಖತ್ ಹುಷಾರಾಗಿ ಅವ್ರ ಲಕ್ಕಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ರಘು ಅವ್ರು ಹೇಳಿದಾಗ ತುಂಬ ಲಕ್ ಇದೆ ಅವ್ರಿಗೆ. ಲಕ್ಕಲ್ಲಿ ಅವರು ಟಾಪ್ 6ಗೆ ಬಂದಿದ್ದಾರೆ. ಬಟ್ ಕೊನೆಗೆ ಅವ್ರು ಎಫೆಕ್ಟ್ ತೋರಿಸಿದ್ದಾರೆ. ಅವ್ನ ಟಾಸ್ಕಲ್ಲಿ ಎಫರ್ಟ್ ಹಾಕಿಲ್ಲ ಅಂತಿದ್ರೆ ಖಂಡಿತ ಅವ್ರಿಗೆ ಆ ಲಕ್ ಆಗ್ತಾ ಇರಲಿಲ್ಲ. ಒಂದು ಎಫರ್ಟ್ ಜೊತೆಗೆ ಲಕ್ ಇದೆಯಲ್ಲ ಕೊನೆಗೆ ಅವ್ರಿಗೆ ಅದಕ್ಕೆ ಆ 6 ಬರೋದಕ್ಕೆ ಅದೇ ಕಾರಣ ಆಗಿದೆ ಅವ್ರಿಗೆ. ಈಗ ಏನು ಅಂತಂದ್ರೆ ಲೈಫಲ್ಲಿ ನಾವೇನಾದ್ರೂ ಒಂದು ಕಳ್ಕೊಂಡ್ರೆ ಬೆಸ್ಟ್ ಆಗಿರೋದು ಸಿಗುತ್ತೆ ಅನ್ನೋದೊಂದು ಮಾತಿದೆ. ಅದು ಸೂರಜ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಸೂರಜ್ ಮನೆಯಿಂದ ಬೇಗ ಹೋದ್ರು, ಸೀರಿಯಲ್ ಆಪರ್ಚುನಿಟಿ ಸಿಕ್ಕಿದೆ, ಈಗ ಮನೆಗೆ ಸೀರಿಯಲ್ ಪ್ರಮೋಷನ್ ಕೊಡ್ಲಿಕ್ಕೆ ಮನೆಗೆ ಬಂದ್ರು. ಎಷ್ಟು ಖುಷಿ ಆಗ್ತಿದೆ. ಹೇಗೆ ಅನಿಸ್ತಾ ಇದೆ ಸೂರಜ್ ಬಗ್ಗೆ? ಅದೇ ಸೂರಜ್ ಅವರು ಒಂದು ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೊಂಡೇ ಬಂದಿದ್ರು. ಸೀಸನ್ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಾಗಿಂದಲೂ ಜನಗಳಿಗೆ ಇಷ್ಟ ಆಗಿದ್ರು. ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿತ್ತು, ಅವ್ರ ವ್ಯಕ್ತಿತ್ವಗಳು. ಅವರು ಒಂಥರ ಜೆಂಟಲ್ಮೆನ್ ಗೇಮನ್ನೇ ಆಟ ಆಡ್ಕೊಂಡು ಬಂದರು. ಯಾವುದೇ ಜಾಸ್ತಿ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳಾಗಿರಲಿಲ್ಲ, ಜಗಳದಲ್ಲೂ ಇದು ಮಾಡ್ಕೊಂಡಿಲ್ಲ. ಅವರು ಮತ್ತೊಂದು ಏನಂದರೆ ಅವ್ರದ್ದು ವಿಶೇಷವಾದಂದರೆ ಅವರು ಅಶ್ವಿನಿ ಅವರು ಸ್ಟಾರ್ಟಿಂಗಲ್ಲಿ ನೆಗೆಟಿವನ್ನು ಪಡ್ಕೊಂಡಿದ್ರು. ಆ ಒಂದು ಹಂತದಲ್ಲೂ ಅಶ್ವಿನಿ ವೈಲ್ಡ್ ಕಾರ್ಡ್ ಆಗಿ ಬಂದವರು 2 ಜನ ಅಶ್ವಿನಿನ ಎದುರಾಕೊಂಡಿರ್ತಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿ ಏನು ಹಿಂದೆ ನೋಡ್ಕೊಂಡು ಬಂದಿರೋದು ವಿಚಾರ ಆಗಿರ್ಬೋದು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳದೆ ಅಶ್ವಿನಿ ಅವ್ರ ಜೊತೆ ಟೀಮ್ ಮಾಡ್ಕೊಂಡು ಆಡ್ತಾ ಇದ್ರು. ಒಂದೇ ಟೀಮಲ್ಲಿ ಆಟ ಆಡಿದ್ರು. ಅದಾದ ತಕ್ಷಣ ಅದೇ ರೀತಿ ಒಂದು ಏನು ಬಾಂಡಿಂಗ್ ಇತ್ತಲ್ಲ ಅಶ್ವಿನಿ ಅವ್ರ ಜೊತೆ ಮುಂದುವರಿಸಿದ್ರು. ಆ ಒಂದು ಸಿಚುವೇಶನ್ ಅಲ್ಲಿ ಹೊರಗಡೆಯಿಂದ ಅಶ್ವಿನಿ ಅವರನ್ನ ನೋಡ್ಕೊಂಡು ಹೋದವರು ಯಾರು ಸಹಿತ ಅವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ನೇರವಾಗಿ ಅವರನ್ನ ಎದುರಾಕೊಳ್ಳೋದಕ್ಕೆ ಹೋಗ್ತಾ ಇದ್ರು. ಯಾಕಂದ್ರೆ ಹೊರಗಡೆ ನೆಗೆಟಿವ್ ಆಗಿದೆ, ನಾನು ಅವ್ರ ಜೊತೆ ಸೇರ್ಕೊಂಡ್ರೆ ಎಲ್ಲಿ ನೆಗೆಟಿವ್ ಆಗ್ತೀನೋ ಅನ್ನೋ ಒಂದು ಸ್ವಲ್ಪ ಕೂಡ ಯೋಚನೆ ಮಾಡಿರಲಿಲ್ಲ ಸೂರಜ್ ಅವರು. ಆ ಒಂದು ಅವ್ರ ಗುಣ ನನ್ಗೆ ಇಷ್ಟ ಆಗಿತ್ತು. ಅದೇ ರೀತಿ ಅದೇ ಟಾಸ್ಕಲ್ಲಿ ಅವ್ರ ತಂಡನ ಬಿಟ್ಕೊಡದೆ ಅವರೊಂದು ಟಾಸ್ಕನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆ ಒಂದು ವಿಚಾರದಲ್ಲೂ ಸೂರಜ್ ಅವರು ಚೆನ್ನಾಗಿ ಆಟನ ನಿಭಾಯಿಸ್ಕೊಂಡು ಹೋಗ್ತಿದ್ರು. ಆ ಒಂದು ವಿಚಾರದಲ್ಲಿ ಸೂರಜ್ ಅವರ ಆಟ ಚೆನ್ನಾಗಿತ್ತು. ಅವರು ಈ ಎಲಿಮಿನೇಟ್ ಆಗೋ ತನಕನೂ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿದ್ರು. ಅವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಚಾನೆಲ್ ವತಿಯಿಂದ. ಅವರು ಆ ಸಿಕ್ಕಂಥ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ಅಂತ ಅನಿಸ್ತಾ ಇದೆ ನನಗೂ ಕೂಡ. ಯಾಕಂದರೆ ಚೆನ್ನಾಗಿ ಅವರು ಅಲ್ಲೂ ಮನೆಯಲ್ಲೂ ಅದೇ ರೀತಿ ಎನರ್ಜೆಟಿಕ್ ಆಗಿ ಚೆನ್ನಾಗಿ ಆಟನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಚೆನ್ನಾಗಿ ಬೆಸ್ಟ್ ವಿಶಸ್ ಅನ್ನು ಹೇಳ್ಬೋದು ಅಷ್ಟೇ. ನೀವೇನು ಹೇಳ್ತೀರಾ ಸರ್ ಸೂರಜ್ ಬಗ್ಗೆ? ಇಲ್ಲ, ಸೂರಜ್ ಇಸ್ ಅ ಜೆಂಟಲ್ಮ್ಯಾನ್. ರಿಯಲಿ ಅವರು ಜೆಂಟಲ್ಮ್ಯಾನ್ ಪರ್ಸನ್. ಅವ್ರು ನೋಡಿ ಯಾವುದೇ ಟಾಸ್ಕ್ ಕೊಟ್ಟರು ಅವ್ರಿಗೆ ಎಲ್ಲಿ ನಾನು ಎಷ್ಟು ಸಾಧ್ಯವಾಗುತ್ತೋ ಪ್ರಾಮಾಣಿಕವಾಗಿ ಅಲ್ಲಿ ಆಡಿದ್ದಾರೆ ಅವರು. ಬಟ್ ಅವರು ಏನೇ ವಿರುದ್ಧವಾಗಿ ಬಂದರೂ ಕೂಡ ಕೆಲವೊಂದು ಅವ್ರ ವಿರುದ್ಧವಾಗಿ ಏನಾದ್ರು ಅವ್ರ ವಾಯ್ಸ್ ರೈಸ್ ಮಾಡ್ತಾ ಇರಲಿಲ್ಲ. ಹೋಗ್ಲಿ ಬಿಡಿ ನಾವು ಮಾತಾಡ್ಕೊಂಡು. ಫಾರ್ ಎಕ್ಸಾಂಪಲ್ ರಾಶಿಕ್ ಅವರೆಲ್ಲ ಬಟ್ಟೆ ಎಲ್ಲ ತೊಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹಾಕಿದ್ರು. ಸೊ ಅಲ್ಲೂ ಅವ್ರು ಕ್ವಶನ್ ಮಾಡಿಲ್ಲ. ಅವ್ರಿಗೇನೋ ಕೋಪ ಇತ್ತೇನೋ, ನನ್ನ ಮೇಲೆ ಇರೋ ಕೋಪಕ್ಕೆ ತೊಗೊಂಡೋಗಿ ಬಟ್ಟೆ ಎಲ್ಲ ಹಾಕಿದ್ದಾರೆ ಅಂತ. ಅವರಲ್ಲೂ ಕೂಡ ಅವರು ಫ್ರೆಂಡ್ಲಿಯಾಗಿ ಒಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಕ್ಕೊಟ್ಟಿಲ್ಲ. ಸೊ ಅದು ಕೂಡ ಅಲ್ಲಿ ವಾಯ್ಸ್ ಔಟ್ ಮಾಡಿಲ್ಲ ಅವರು ಸೂರಜ್ ಅವರು. ಬಟ್ ಅವ್ರು ನಿಜವಾಗ್ಲೂ ನಾವು ನೋಡ್ದಂಗೆ ತುಂಬ ತಾಳ್ಮೆ ಇದೆ ಮನುಷ್ಯಂಗೆ. ಅವ್ರು ತುಂಬ ಜಿನ್ಯನ್ ಆಗಿದ್ದಾರೆ. ಅವರೆಲ್ಲೋ ನಮಗೆಲ್ಲೂ ಫೇಕ್ ಥರ ಕಾಣಿಸ್ಲಿಲ್ಲ. ನೋಡಿ ಅವ್ರು ಹೋಗಿದ್ದಕ್ಕೂ ಆ ಸೀರಿಯಲ್ ಸ್ಟಾರ್ಟ್ ಆಗೋದಕ್ಕೂ ಮೇನ್ ಕ್ಯಾರೆಕ್ಟರ್ ಸಿಕ್ಕಿರೋದಕ್ಕೂ ನೋಡಿ ಎಲ್ಲಿ ಯಾವ ಟೈಮಲ್ಲಿ ಯಾರಿಗೆ ಹೆಂಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಕರೆಕ್ಟಾಗಿ ಎಲಿಮಿನೇಷನ್ ಆದರೂ ಒಂದೊಳ್ಳೆ ಪ್ರಾಜೆಕ್ಟ್ ಆಯಿತು, ಒಂದೊಳ್ಳೆ ಲೀಡ್ ಕ್ಯಾರೆಕ್ಟರ್ ಸಿಕ್ತು. ಇವಾಗ ನೋಡಿ ಅವ್ರ ಲೈಫೇ ಬೇರೆ ಥರ ಇರುತ್ತೆ. ನಿಜವಾಗ್ಲೂ ಒಂದು ಅವರಿರೋ ಗುಣಕ್ಕೆ, ಅವರಿರೋ ಜೆಂಟಲ್ಮನ್ ಪರ್ಸನ್ಗೆ ಒಂದು ಒಳ್ಳೆ ಕಡೆ ಕೆಲಸನೇ ಅವ್ರಿಗೆ ಸಿಕ್ಕಿದೆ. ಒಂದು ಒಳ್ಳೆ ಲೀಡ್ ಆ್ಯಕ್ಟಿಂಗ್ ಅವ್ರು ವರ್ಕ್ ಮಾಡ್ತಾರೆ. ನಮಗೂ ತುಂಬ ಖುಷಿ. ಪಾಪ ಸೂರಜ್ ಅವ್ರು ನೋಡಿದ್ರೆ ನಮಗೂ ಒಂಥರ ಖುಷಿ ಆಗ್ತಿತ್ತು. ಜೆಂಟಲ್ಮ್ಯಾನ್ ಇವರು ಅಂತ ನಾವು ತುಂಬ ಸತಿ ಹೇಳಿದ್ದೀವಿ. ನಿಜವಾಗ್ಲೂ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ನಾವು ವಿಶ್ ಮಾಡ್ತೀವಿ. ಅಂದ್ರೆ ಫ್ಯಾಮಿಲಿ ರೌಂಡ್ ಅಲ್ಲಿ ಅವರು ಅದೇ ವೇದಿಕೆಯಲ್ಲಿ ನಿಂತ್ಕೊಂಡು ತಮ್ಮ ಲೈಫ್ ಜರ್ನಿ ಬಗ್ಗೆ ಹೇಳಿದ್ರು. ಅಂದ್ರೆ ಹೇಗೆ ನಮ್ ಬಂದೆ, ಬಿಗ್ ಬಾಸ್ ಆಪರ್ಚುನಿಟಿ ಹೆಂಗೆ ಸಿಕ್ತು ಅಂತ. ಈಗ ಅದೇ ವೇದಿಕೆಯಲ್ಲಿ ನಿಂತ್ಕೊಂಡು ಅವರು
ಸೀರಿಯಲ್ ಪ್ರಮೋಷನ್ ಮಾಡಿದ್ದು ನಿಜವಾಗ್ಲೂ ಕೂಡ ಖುಷಿ ಆಯ್ತು. ನಿಜ ನಿಜ ನೋಡಿ, ಬಿಗ್ ಬಾಸ್ ಅನ್ನೋ ಜಾಗ ಹೆಂಗಿದೆ ಅಂತಂದರೆ ಯಾರು ಸ್ಟಾರ್ನ ಹೆಂಗೆ ಬೇಕಾದ್ರೆ ಚೇಂಜ್ ಮಾಡುತ್ತೆ. ಆ ಜಾಗನೇ ಹಾಗೆ. ಯಾಕೆಂದರೆ ಜನ ಕೋಟ್ಯಾಂತರ ಜನ ನೋಡ್ತಿರ್ತಾರೆ, ಓಟ್ ಹಾಕ್ತಿರ್ತಾರೆ, ಅವ್ರ ಫಾಲೋವರ್ಸ್ ತುಂಬ ಜಾಸ್ತಿ ಆಗಿರ್ತಾರೆ, ಜನ ಬೆಂಬಲ ತುಂಬ ಇರುತ್ತೆ. ಅವ್ರು ಅದು ಬಿಟ್ಟಿದ ತಕ್ಷಣ ನೆಕ್ಸ್ಟ್ ಅವರು ಸಿನಿಮಾಗಳೇ ಒಳ್ಳೊಳ್ಳೆ ಆಫರ್ ಸಿಗುತ್ತೆ. ಅದೇ ನಾನು ಹೇಳೋದು, ಅವರು ನೆಕ್ಸ್ಟ್ ಆಫರ್ ಸಿಕ್ಕಿದಾಗ ಏನಾಗುತ್ತೆ, ಅವ್ರು ಅದೇ ರೀತಿ ಸ್ವಲ್ಪ ಸೋಷಿಯಲ್ ಮೀಡಿಯಾದ ಆ್ಯಕ್ಟಿವ್ ಆಗಿ ಇರಬೇಕು. ಕೆಲವ್ರು ನೋಡಿ ಎಷ್ಟೋ ಜನ ಇರೋದಿಲ್ಲ, ಅವ್ರವ್ರು ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಯಾಕೆಂದರೆ ಅವ್ರು ವರ್ಕ್ ಕೆಲಸ ಸಿಗುತ್ತೋ ಅಂದರೆ ಕೆಲಸ ಇರುತ್ತೋ ಅಂದರೆ ಫ್ರೀ ಇರುತ್ತೋ ಇಲ್ವೋ ಗೊತ್ತಿರೋದಿಲ್ಲ. ಸೊ ವರ್ಕಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿರ್ತಾರೆ. ನಾನು ಅದು ಹೇಳೋದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಿ, ಫೇಸ್ಬುಕ್ದಾಗ ಆ್ಯಕ್ಟಿವ್ ಆಗಿರಿ ಅಥವಾ ಇನ್ಸ್ಟಾಗ್ರಾಮ್ನ ಆ್ಯಕ್ಟಿವ್ ಆಗಿರಿ, ಅದೇ ಫಾಲೋವರ್ಸ್ ಇರ್ತಾರೆ ನಿಮಗೆ. ನೀವು ಅದನ್ನು ಕೆಲವ್ರು ಏನು ಮಾಡ್ತಾರೆ, ಅದನ್ನು ಸ್ವಲ್ಪ ಸುಮ್ಮನೆ ಆಗಿಬಿಡ್ತಾರೆ. ಬಿಗ್ ಬಾಸ್ ಆದಮೇಲೆ ಅದನ್ನು ಅವ್ರು ಆ್ಯಕ್ಟಿವ್ ಆಗಿರೋದಿಲ್ಲ. ಸೊ ಯಾಕೆಂದರೆ ಅವ್ರಿಗೆ ವರ್ಕ್ ಬೇರೆ ರೀತಿ ಸ್ಟಾರ್ಟ್ ಆಗಿರುತ್ತಲ್ವ, ಸೊ ಹಂಗಾಗಿರುತ್ತೆ. ಬಿಗ್ ಬಾಸಲ್ಲಿ ಯಾರೇ ಮಾಡಿದ್ರು ಕೂಡ ಇದುವರೆಗೂ ನೀವು ಕೇಳ್ದಂಗೆ ನೋಡ್ದಂಗೆ ಯಾರೂ ಅಲ್ಲಿ ಫೇಲ್ಯೂರ್ ಆಗಿಲ್ಲ. ಬಟ್ ಅವ್ರು ಉಳಿಸ್ಕೊಂಡು ಹೋಗ್ಬೇಕು. ಸಿಗೋ ಅವಕಾಶನ ಉಳಿಸ್ಕೊಂಡೋದ್ರೆ ಅವರೆಲ್ಲ ಲೈಫೆಲ್ಲ ಕರ್ಕೊಂಡು ಹೋಗುತ್ತೆ. ಬಟ್ ನಿಜವಾಗ್ಲೂ ಅಂಥ ಜಾಗ ಸಿಗಬೇಕು ಅಂದರೆ ಇವರೆಲ್ಲ ಪುಣ್ಯ ಮಾಡಿದ್ದಾರೆ ಅಂಥ ಜಾಗ ಸಿಗೋದಕ್ಕೆ. ಸೊ ಅದೇ ರೀತಿ ಸೂರಜ್ ಅವರು ಲಕ್ಕಿತ್ತು, ಅವ್ರ ತಂದೆ ತಾಯಿ ಆಶೀರ್ವಾದ ಇತ್ತು, ಅವ್ರ ತಾಯಿಯ ಆಶೀರ್ವಾದ ತುಂಬಾ ಇತ್ತು ಅವ್ರಿಗೆ. ಹಾಗಾಗಿ ಅಂಥ ಜಾಗ ಸಿಕ್ಕಿದೆ. ಅವ್ರಿಗಿರೋ ಒಂದು ಫ್ಯಾನ್ ಫಾಲೋವರ್ಸ್ ಇನ್ನೂ ಹೆಚ್ಚಾಗಿ ಅವ್ರಿಗೊಂದು ಒಳ್ಳೆ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ. ಈ ಒಂದು ವೇದಿಕೆಯಲ್ಲಿ, ಬಿಗ್ ಬಾಸ್ ವೇದಿಕೆಯಲ್ಲಿ ಅವ್ರಿಗೆ ಅವ್ರ ಲೈಫೇ ಏನೊಂಥರ ಸ್ಟಾರ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಈಗ ಗಿಲ್ಲಿ ಅಡುಗೆ ಬಗ್ಗೆ ಹೇಳೋದಾದ್ರೆ, ಅಡುಗೆ ಬಗ್ಗೆ ಗಾಳಿಗಂತನೇ ಗೊತ್ತಿಲ್ಲ, ಅಡುಗೆ ವಹಿಸ್ಬಿಟ್ಟಿದ್ದಾರೆ. ಅದು ಹೆಂಗೆ ಮಾಡಿದ್ರು ಏನೋ, ಅವ್ರ ಅಡುಗೆ ಬಗ್ಗೆ ಏನು ಹೇಳ್ತೀರಾ? ಅದೇ ಸೀಸನ್ ಪೂರ್ತಿ ನೋಡ್ಕೊಂಡು ಬಂದಿದ್ವಿ. ಗಿಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ರು, ಮತ್ತೆ ಊಟದ ವಿಚಾರ, ಹೌದು, ಅವೆಲ್ಲ ಬ್ಲೇಮ್ಗಳನ್ನು ತಗೊತಾನೆ ಬರ್ತಾ ಇದ್ರು. ಹೌದು, ಅವ್ರ ಕೆಲಸಗಳನ್ನ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಇನ್ನು ರಘು ಅವರಿಗೆ ಅವರು ಅಡುಗೆ, ಬೇರೆಯವರು ಯಾರು ಅಡುಗೆ ಮಾಡ್ತಿದ್ದ ಸಮಯದಲ್ಲಿ ಅವ್ರು ಹೋಗಿ ತೊಂದರೆ ಕೊಡ್ತಿದ್ರು. ಅಡುಗೆ ಆಯ್ತಾ ಅಂತ ಕೇಳೋದು, ಮತ್ತೆ ಮೊಟ್ಟೆನ ಎಕ್ಸ್ಟ್ರಾ ಕೊಡಿ ಅಂತ ಹೇಳೋದು, ಈ ರೀತಿಗಳನ್ನೆಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ರು ಗಿಲ್ಲಿ ಅವರು. ಆ ಒಂದು ಅವರಿಗೆ ಸುದೀಪ್ ಸರ್ ಕೊಟ್ಟಿರೋ ಒಂದು ಏನು ಪನಿಷ್ಮೆಂಟ್ ಇತ್ತಲ್ಲ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅವರು ಚೆನ್ನಾಗಿ ಅಡುಗೆನ ಮಾಡಿದ್ರು. ನಿನ್ನೆ ನೋಡ್ಬೇಕಾದ್ರೆ ನಮ್ಗನ್ಸ್ತಾಯಿತ್ತು, ಅರ್ಧ ಬೆಂದಿರೋ ಅಕ್ಕಿ ಆಲೂಗಡ್ಡೆ ಬೆಂದಿರ್ಲಿಲ್ಲ. ಹೌದು, ನೋಡ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರು ತಿಂದವ್ರಿಗೆ ಗೊತ್ತಿತ್ತು ಅದು ಯಾವ ರೀತಿ ಆಗಿತ್ತಂತ. ಎಂಟರ್ಟೈನಿಂಗ್ ಆಗಿತ್ತು. ಅದು ಅವ್ರು ಏನಂದ್ರೆ ಎಲ್ಲಾನು ಎಂಟರ್ಟೈನಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಂತಾರೆ. ಅದೊಂದು ಅವ್ರಿಗೆ ಇರೋ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಮೇಡಮ್. ಇನ್ನು ಡ್ರೀಮ್ಸ್ ಬಗ್ಗೆ ಮಾತಾಡ್ತಿದ್ರು, ಅಂದ್ರೆ ಅವ್ರವ್ರ ಕನಸುಗಳನ್ನ ಹೇಳ್ತಾ ಇದ್ರು. ಅದೇ ಎಷ್ಟು ಚೆನ್ನಾಗಿತ್ತು. ರಕ್ಷಿತಾ ಅವರು ಏನು ಕನಸು ಹೇಳಿದ್ರು ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲಿ ಒಂದು ಕನ್ನಡ ನಾಟಕವನ್ನ ಮಾಡಿಸ್ಬೇಕು, ಅದು ನನ್ನ ಡ್ರೀಮ್ ಅಂತ ಹೇಳಿದ್ರು. ಅದು ಎಷ್ಟು ಖುಷಿ ಆಯ್ತು. ರಕ್ಷಿತಾ ಅವ್ರಿಗೆ ಕನ್ನಡ ಬರಲ್ಲ. ಹೌದು ಮೇಡಮ್, ಅದೇ ನಾವು ನೋಡಿದ್ವಿ. ಅವರಿಗೆ ಕನ್ನಡ ಅವರಿಗೆ ಸರಿಯಾಗಿ ಬಂದಿಲ್ಲ ಅಂದ್ರು ಅವರು ಕನ್ನಡದಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಅದನ್ನ ಮೆಚ್ಚಬೇಕಾಗುತ್ತೆ. ಯಾಕಂದ್ರೆ ಅವರು ಈ ಒಂದು ಊರಿಂದ ಮುಂಬೈಯಿಂದ ಬಂದು ಇಲ್ಲಿ ತುಳುನಾಡಿನಿಂದ ಬಂದಿರ್ತಾರೆ. ಅವ್ರಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ. ಆ ಒಂದನ್ನ ಸರಿ, ಅವರು ಕನ್ನಡನ ಈಗ ಜನ ಅದನ್ನೇ ಇಷ್ಟಪಡ್ತಾ ಇದ್ದಾರೆ. ಅವರು ಕನ್ನಡನೇ ಅವ್ರ ರೀತಿಲೇ ರೀಲ್ಸ್ಗಳು ಮಾಡ್ತಾ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಟ್ರೆಂಡ್ ಆಗ್ತಾ ಇದೆ. ಆ ಒಂದು ರೀತಿಲಿ ರಕ್ಷಿತಾ ಅವರಿಗೆ ಕನ್ನಡ ಅಭಿಮಾನ ಇರೋದು ಖುಷಿ ವಿಚಾರ ಅಂತೀನಿ. ಅದೇ ರೀತಿ ಗಿಲ್ಲಿ ಅವರಿಗೆ ಕೆಲವೊಂದಿಷ್ಟು ಆಸೆಗಳನ್ನ ನೋಡಿದ್ವಿ, ಆನೆ ಮೇಲೆ ಹತ್ತು ಕೂರೋದು, ಇವೆಲ್ಲ ಫನ್ನಿ ಆಗಿತ್ತು, ಚೆನ್ನಾಗಿತ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರಾಮ್ ಸರ್, ನಿಮಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.